ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 42ನೇ ಶ್ಲೋಕ. ಇಲ್ಲಿ ಸ್ಥಾನದ ಮತ್ತು ಧ್ರುವ ಎಂಬ ನಾಮಗಳಿವೆ. ಕೆಲಸದಲ್ಲಿ ಬಡ್ತಿ ಬೇಕು ಎನ್ನುವರು ಅಥವಾ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನ ಪಡೆಯಬೇಕು ಎನ್ನುವರು ಈ ಶ್ಲೋಕ ಕೇಳಲೇಬೇಕು. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 386ರಿಂದ 395ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 42. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರಿಧಿ ಪರಮ ಸ್ಪಷ್ಟ ಸ್ನುಷ್ಟ ಪುಷ್ಪ ಶುಭೇಕ್ಷಣ. ಪದಗಳ ಅರ್ಥ: ವ್ಯವಸಾಯ, ದೃಢ ನಿಶ್ಚಯ ಅಥವಾ ಕಠಿಣ ಪರಿಶ್ರಮ. ಭಗವಂತನೇ ಆ ಛಲ ಸ್ವರೂಪಿ. ಯಾರು ದೃಢ ನಿರ್ಧಾರ ಮಾಡುತ್ತಾರೋ ಅವರಲ್ಲಿ ಇವನಿದ್ದಾನೆ. ವ್ಯವಸ್ಥಾನ, ಜಗತ್ತಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡುವವನು. ಸೂರ್ಯ ಚಂದ್ರ ಗ್ರಹಗಳು ತಮ್ಮ ಪಥದಲ್ಲಿ ಸರಿಯಾಗಿ ತಿರುಗುವಂತೆ ನೋಡಿಕೊಳ್ಳುವವನು. ಸಂಸ್ಥಾನ, ಎಲ್ಲವೂ ಕೊನೆಯಲ್ಲಿ ಬಂದು ಸೇರುವ ಜಾಗ. ಪ್ರಳಯ ಕಾಲದಲ್ಲಿ ಜಗತ್ತು ಇವನಲ್ಲೇ ಲೀನವಾಗುತ್ತದೆ. ಸ್ಥಾನದ, ಸ್ಥಾನ, ಪದವಿ, ಜಾಗ, ಕೊಡುವವನು. ಭಕ್ತರಿಗೆ ಅವರ ಯೋಗ್ಯತೆಗೆ ತಕ್ಕ ಸ್ಥಾನ ಮಾನ ಗೌರವ ನೀಡುವವನು. ಧ್ರುವನಿಗೆ ಆಕಾಶದಲ್ಲಿ ಶಾಶ್ವತ ಸ್ಥಾನ ಕೊಟ್ಟವನು ಇವನೇ. ಧ್ರುವ, ಅಚಲ, ಶಾಶ್ವತ, ಬೆಟ್ಟದಂತೆ ಅಥವಾ ಧ್ರುವ ನಕ್ಷತ್ರದಂತೆ ಎಂದಿಗೂ ಅಲ್ಲಾಡದವನು. ಪರಿಧಿ, ಪರ, ಶ್ರೇಷ್ಠ, ವೃದ್ಧಿ, ಐಶ್ವರ್ಯ. ಯಾರ ಐಶ್ವರ್ಯ ಅಥವಾ ಮಹಿಮೆಗೆ ಸಮಾನವಾದುದು ಬೇರೆ ಇಲ್ಲವೋ ಅವನು. ಪರಮ ಸ್ಪಷ್ಟ, ಪರಮ, ಅತ್ಯಂತ ಸ್ಪಷ್ಟ. ಭಕ್ತಿಯಿಂದ ನೋಡುವವರಿಗೆ ಇವನು ಬಹಳ ಸ್ಪಷ್ಟವಾಗಿ ಕಾಣುತ್ತಾನೆ. ಗೊಂದಲವಿಲ್ಲದ ಸ್ವರೂಪ. ತುಷ್ಟ, ಒಂದು ಹೂವು, ಒಂದು ಹಣ್ಣು ಅಥವಾ ಸ್ವಲ್ಪ ನೀರು ಕೊಟ್ಟರೂ ತೃಪ್ತನಾಗುವವನು. ಪುಷ್ಪ, ಯಾವುದರ ಕೊರತೆಯೂ ಇಲ್ಲದ ಪರಿಪೂರ್ಣ. ಶುಭೇಕ್ಷಣ, ಶುಭ, ಒಳ್ಳೆಯ ಈ ಕ್ಷಣ ನೋಟ. ತನ್ನ ಒಂದೇ ಒಂದು ನೋಟದಿಂದ ಭಕ್ತರಿಗೆ ಮಂಗಳ ಉಂಟು ಮಾಡುವವನು. ಶ್ಲೋಕದ ಭಾವಾರ್ಥ: ನಿಶ್ಚಯ ಜ್ಞಾನ ಸ್ವರೂಪನು ಅಥವಾ ದೃಢವಾದ ಪ್ರಯತ್ನವುಳ್ಳವನು. ಜಗತ್ತಿನ ಮರ್ಯಾದೆಯನ್ನು ಅಥವಾ ವ್ಯವಸ್ಥೆಯನ್ನು ಕಾಪಾಡುವವನು. ಜೀವಿಗಳ ಅಂತಿಮ ವಿಶ್ರಾಂತಿ ತಾಣವಾದವನು. ಭಕ್ತರಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಡುವವನು. ನಾಶವಿಲ್ಲದ ಅಥವಾ ಅಚಲನಾದವನು. ಉತ್ಕೃಷ್ಟವಾದ ಐಶ್ವರ್ಯವುಳ್ಳವನು. ಭಕ್ತರಿಗೆ ಬಹಳ ಸ್ಪಷ್ಟವಾಗಿ ಕಾಣುವವನು. ಸಣ್ಣ ಭಕ್ತಿಗೂ ಸಂತೋಷ ಪಡುವವನು. ಪರಿಪೂರ್ಣನಾದವನು ಮತ್ತು ಮಂಗಳಕರವಾದ ದೃಷ್ಟಿಯುಳ್ಳವನು ಆ ಭಗವಂತ. ಧನ್ಯವಾದಗಳು.